ಆದ್ರೆ ಕೇಳುವ ಸಮಯ ಇದೆಲ್ಲ, ಕೇಳುವ ಸಮಯ ಮೀರಿ ಹೋಯಿತು ಅಂತ ಯೋಚನೆ ಮಾಡುವುದು. ಅಂದ್ರೆ ಕಾರಣ ಉಂಟು. ಕೇಳಬೇಕು ಅಂತ ಆದ್ರೆ ಈಗ ಕೇಳುವುದಲ್ಲ, ಈಗಾಗಲೇ ಮದುವೆ ನಿಶ್ಚಯವನ್ನ ಆದವಳು ನಾನು. ಮದುವೆ ನಿಶ್ಚಯ ಆದ ಮೇಲೆ ಹೆಣ್ಣೆಲ್ಲ ಒಂದು ಹೀಗೆ ಮದುವೆ ಕೋರಿಕೆಯಿಂದ ಕೇಳಿದ್ರೆ ಏನಾಗುತ್ತದೆ ಹೇಳಿ? ಆಗುವುದಿಲ್ಲ ಎನ್ನುವ ಉತ್ತರವೇ ಬರ್ತದೆ. ಮತ್ತೂ ಒಂದು, ನೀವು ನಿಜವಾಗಿ ಮದುವೆ ಆಗಬೇಕು ನನ್ನಂತಾದ್ರೆ ಕೇಳುವುದು ನನ್ನನ್ನಲ್ಲ, ಕೇಳಬೇಕಾದದ್ದು ನನ್ನ ಅಪ್ಪನಲ್ಲ. ಹೌದು, ಮದುವೆ ಆಗುವುದು ಅಪ್ಪನಲ್ಲ ಅಲ್ಲಲ್ಲ, ಅದಲ್ಲ. ಆದ್ರೂ ಮಗಳ ಹೊಣೆ ಯಾರಿಗೆ ಹೇಳಿ? ಮದುವೆ ಆಗುವಂತಹ ಪೂರ್ವದಲ್ಲಿ ಮಗಳ ಎಲ್ಲ ಹೊಣೆ ಅಪ್ಪನದ್ದೇ ಆಗಿರ್ತದೆ. ಬಾಲ್ಯದಿಂದಲೂ ಮಗಳ ಬೇಕು ಬೇಡ ಎಲ್ಲವನ್ನ ಪೂರೈಸುವ ಅಪ್ಪ ಮದುವೆ ವಿಚಾರದಲ್ಲಿ ಮಗಳಿಗೆ ಯಾವುದು ಬೇಕಿರುವುದನ್ನು ಯೋಚನೆ ಮಾಡದೆ ಪೂರೈಸುವುದಕ್ಕೆ ಹೋಗುತ್ತಾನ ಹೇಳಿ? ಖಂಡಿತ ಅಪ್ಪ ಅಮ್ಮ ನಿರ್ಣಯ ಮಾಡಿದಂತಹ ಮದುವೆ ಎಷ್ಟು ಸುಂದರವಾದಂತಹ ನಿರ್ಣಯ ಮತ್ತೆ ಯಾವುದೂ ಹೆಣ್ಣಿನ ಬದುಕಿನಲ್ಲಿ ಇರಲಾರದು. ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಇಷ್ಟು ಒಳ್ಳೆ ಬುದ್ಧಿ ಬರ್ತದೆ. ಅಪ್ಪ ಅಮ್ಮನ ಹೆಗಲೆತ್ತರಕ್ಕೆ ಹೆಣ್ಣು ಮಗಳು ಬೆಳೆಯುವಲ್ಲಿವರೆಗೆ ಮಾತ್ರ ತನ್ನದ್ದಾಗಿರುವಂತಹ ಆಶಯ. ಆ ಬಳಿಕ ನನಗೆ ಸ್ವಾತಂತ್ರ್ಯತೆ ಉಂಟು ಅಂತ ಅವಳು ಇಷ್ಟಪಟ್ಟವರನ್ನ ಕಟ್ಟಿಕೊಂಡು ಓಡಿ ಹೋಗುವವರ ಸಂಖ್ಯೆಯೇ ಪ್ರಪಂಚದಲ್ಲಿ ಈಗ ಹೆಚ್ಚಾಗಿದೆ. ಅಪ್ಪ ಅಮ್ಮನ ಕಷ್ಟ ಕೇಳುವವರಿಲ್ಲ, ಅಂತದ್ರಲ್ಲಿ ನೀನೊಬ್ಳು ತಯಾರಾದೆ ನೋಡು. ಸ್ವಾತಂತ್ರ್ಯಕ್ಕೂ ಸ್ವೇಚ್ಛಾಚಾರಕ್ಕೂ ವ್ಯತ್ಯಾಸ ಗೊತ್ತಿಲ್ಲದೆ ಇದ್ರೆ ಹಾಗೆಯೇ ಆಮೇಲೆ ಗೊತ್ತಾಗ್ತದೆ ಏಕೆಂದ್ರೆ ಅಪ್ಪ ಅಮ್ಮನ ಮಾತು ಕೇಳ್ಬೇಕಿತ್ತು ಅಂತ. ಹಾಗಾಗಿ ನಾನು ಮದುವೆ ಆಗಬೇಕು ಅಂತಾದ್ರೆ ಅಪ್ಪನ ನಿರ್ಣಯ ಬೇಕು. ಆದ್ರೂ ನಾನು ನಿಮ್ಮನ್ನು ಮದುವೆ ಆದರೂ ಆದೇನು ಆಗ್ತೀಯಾ? ಯಾರಲ್ಲಿ ಶಂಕರ ಮಕ್ಕಳು ಬರ್ಲಿಕ್ಕೆ ಹೇಳಿ. ನೀವು ಇಲ್ದಿದ್ರೆ ಬೇಗ ಬಂದರು, ನೀವಿದ್ರೆ ಈಗ ಪಂಚಾಂಗ ಮೊದಲೇ ನೋಡ್ಲಿಲ್ಲ ನಾನು, ಕಡಿಪಾಯಿ ಹಾಕುವಾಗ. ಈಗೂ ಪಂಚಾಂಗ ನೋಡ್ಕೊಂಡಿದ್ರೆ ಮದುವೆ ಈಗ ಯಾವತ್ತು ಮಾಡಿದೆ ಎಷ್ಟು ಅವಸರ. ಮದುವೆ ಆದರೆ ಆದೇನು ಯಾವಾಗ ಅಂದ್ರೆ ಜನ್ಮ ಹೊಂದಿರ ಮುಂದಕ್ಕೆ, ಈ ಜನ್ಮದಲ್ಲ ಮುಂದೊಂದು ಜನ್ಮ ಉಂಟು ಅಂತ ಆದ್ರೆ ನಿಮ್ಮನ್ನು ಮದುವೆ ಆದರೂ ಅದೇನು ನಾನು ಕೇಳಿದ್ದೇನೆ. ಏನು 7 ಜನ್ಮಗಳಿಹುದು ಹೌದು ಎನ್ನುವ ಹಾಗೆ ಇದು 7 ಜನ್ಮದ ಅದೇ ಅರ್ಥ ಆಯ್ತು ನನಗೆ. ಆದ್ರೆ ಮುಂದಿನ ಜನ್ಮದಲ್ಲಿ ಆಶೆಯನ್ನು ಇಟ್ಟುಕೊಂಡ ಕಾರಣ ನಾನು ಗಂಡಾಗಿಯೇ ಹುಟ್ಟೇನು, ನೀನು ಮನುಷ್ಯ ಜಾತಿಯಲ್ಲಿ ಹುಟ್ಟುತ್ತಿ ಹೆಣ್ಣಾಗಿ ಹುಟ್ಟಿ ಅಂತ ವಿಶ್ವಾಸ ಉಂಟಾ? ಭರವಸೆ ಉಂಟು, ಭರವಸೆ ಉಂಟು. ಹೌದಾ? ಈಗಲೇ ಒಪ್ಪಿದ್ದವಳು ಆಮೇಲೆ ಒಪ್ತೀಯ ನೀನು. ಇದೆಲ್ಲ ಯಾರಿಗೆ ಮಂಗ ಮಾಡುದು ನೀನು? ನಾವು ಕೆಲವು ಮಲಗಾಲ ಕಳೆದಾಯ್ತು, ಇನ್ನೂ ಗೊತ್ತಾಗುದಿಲ್ಲ ಅಂತ ತಿಳ್ಕೊಂಡ್ಯಾ? ಏನ್ ಬಾವ ಒಂದ್ಸರಿ ಮದುವೆ ನನಗೆ ಒಂದೇ ಸಲ ಆದ್ರೆ ಸಾಕು, ಆಗುದು. ಆಗ್ಲೇಬೇಕು ಅಂತಾದ್ರೆ ಅಪ್ಪನಲ್ಲಿ ಹೋಗಿ ಕೇಳಬೇಕು. ಹೀಗೆ ಹೆಣ್ಣನ್ನು ಪೀಡಿಸುವ ಬದಲು ನಿಜವಾಗಿ ಗಂಟಿಗೆ ಪೌರುಷ ಇದ್ದದ್ದು ಹೋದು ಅಂತಾದ್ರೆ ಹೆಣ್ಣೆ ಅಪ್ಪನಲ್ಲಿ ಹೋಗಿ ಇಷ್ಟೊಂದು ಪ್ರಶಸ್ತಿಗೆಯಲ್ಲಿ ಹೇಳ್ತೇನೆ. ಯಾಕೆ ಗೊತ್ತಾ? ನೀ ಹಕ್ಕಿನ ಹೆಣ್ಣು ಎಂಬ ಕಾರಣಕ್ಕೆ. ಹೌದು, ಯಾರು ಬರ್ಕೊಟ್ಟಿದ್ದಾರೆ ನೋಡು, ನಾನು ನಿನಗೆ ಬರ್ಕೊಡ್ಬೇಕು ಅಂತಿಲ್ಲ. ಅದು ನೀನಲ್ಲ, ಬ್ರಹ್ಮನೇ ಬರ್ದಿಟ್ಟದ್ದು. ಏನು ಸಂಬಂಧ ಎನ್ನುವುದು ಗಟ್ಟಿಗೊಳಿಸಬೇಕು, ಗಟ್ಟಿ ಆಗ್ಬೇಕು ಅಂತಿದ್ರೆ ನಮ್ಮೊಳಗೆ ಎನ್ನುವ ಹಾಗಾಡಿದರು. ಹೌದಾ? ಈಗೂ ಹಾಗೆ ಸೋದರ ಮಾವನ ಮಗಳು ನನ್ನ ಪಾಲಿಗೆ ನೀ ಹಕ್ಕಿನ ಹೆಣ್ಣು ಆಗುದಿಲ್ಲ ಅಂತಾದ್ರೆ ಹೇಳುವ ಮಗ ಯಾರು? ನೀ ಮದುವೆ ಅತ್ತಿಯನ್ನು ಹೇಳು. ಅಪ್ಪನಿಗೆ ಅಪ್ಪುಂಡ ಅಪ್ಪನ ನಾನು ಉಳ್ಕೊಂಡಿದ್ದೇನೆ. ಈಗ ಮತ್ತೇನಿಲ್ಲ, ಈಗ ಉಳುವುದ್ರ ಅರ್ಥ ಬೇರೆ. ಈಗ ಉಳುವುದಲ್ಲ, ಮತ್ತೆ ಈಗ ಉಳು. ಅಪ್ಪನ ಹತ್ರ ಕೇಳು, ಅಪ್ಪು ಒಪ್ಪಿದ್ರೆ ಏನು ಕೂತಿದ್ದಾನೆ?
ಈಗ ಭೂಮಿ ನನ್ನದು, ಉಳುವವ ನಾನು. ಅಪ್ಪ ನೋಡ್ಬೇಕಷ್ಟೇ. ಅದೆಲ್ಲ ಇಲ್ಲಿಲ್ಲ. ಎಲ್ಲ ಆಗ್ತದೆ. ಹಾಗೆ ಹಾಗೆ